ಹತ್ತಿ ಖರೀದಿ ಕೇಂದ್ರದಲ್ಲಿ ಕನ್ನಡ ಬರದ ಸಿಬ್ಬಂದಿಗಳು. ಕನ್ನಡ ಮಾತನಾಡುವವರನ್ನ ನೇಮಿಸಲು ಒತ್ತಾಯಿಸಿ ಕರವೆಯಿಂದ ಪ್ರತಿಭಟನೆ. ಸಿಂಧನೂರಿನ ಹತ್ತಿ ಕೇಂದ್ರದಲ್ಲಿ ಕನ್ನಡ ಬರದ ಸಿಬ್ಬಂದಿಗಳನ್ನು ನೇಮಿಸಿದ್ದು ಖಂಡನೀಯ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ತಾಲೂಕು ಸಮಿತಿ ಅಧ್ಯಕ್ಷ ಸುರೇಶ್ ಗೊಬ್ಬರಕಲ್ ನೇತೃತ್ವದಲ್ಲಿ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿದರು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದೇಳುವ ನಾವುಗಳು ನಗರದ ಹತ್ತಿ ಖರೀದಿ ಕೇಂದ್ರಗಳಲ್ಲಿ ಕನ್ನಡ ಭಾಷೆ ಬರದ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದರಿಂದ ಆ ಭಾಷೆ ಬರದ ಮುಗ್ಧ ರೈತರು ಗೋಳಿಟ್ಟುಕೊಳ್ಳುವಂತೆ ಮಾಡಿದೆ. ಭಾಷೆ ಎಡವಟ್ಟಿನಿಂದ ನಿತ್ಯ ಸಮಸ್ಯೆ ಉಂಟಾಗಿ ಸಿಬ್ಬಂದಿ ಮತ್ತು ರೈತರ ಮಧ್ಯೆ ವಾಗ್ವಾದಗಳು ಸಾಮಾನ್ಯವಾಗಿ ಬಿಟ್ಟಿದೆ. ಇನ್ನು ಹತ್ತಿ ದರ ಮತ್ತು ಉಳಿದ ವಿಷಯ ಕುರಿತು ಕನ್ನಡದಲ್ಲಿಯೇ ಸಂಬೋಧಿಸಲು ರೈತರು ಪಟ್ಟು ಹಿಡಿದಾಗ ಸಿಬ್ಬಂದಿಗಳು ಸುತಾರಾಂ ಒಪ್ಪದೆ ನಮಗೆ ಕನ್ನಡ ಭಾಷೆ ಬರುವುದಿಲ್ಲ, ತೆಲುಗಿನಲ್ಲಿಯೇ ಮಾತನಾಡುತ್ತೇವೆ, ಈ ಕುರಿತು ನೀವು ಯಾವ ಮೇಲಾಧಿಕಾರಿಗಳಿಗಾದರೂ ದೂರು ಕೊಡಿ ಎಂದು ಗದರಿಸಿದ್ದಾರೆಂದರು ರೈತರು. ಇನ್ನು ಈ ಸಮಸ್ಯೆ ಮಧ್ಯೆ ಹತ್ತಿ ಖರೀದಿಸುವ ಮುನ್ನ 1 ವಾರ ಪರಿಶೀಲನೆ ನಂತರ ಮತ್ತೊಂದು ದರ ನಿಗದಿ ಮಾಡುತ್ತಿರುವುದು ರೈತರಿಗೆ ಖರೀದಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತಿದೆ. ಕೂಡಲೇ ಕನ್ನಡ ಮಾತನಾಡಲು ಭಾಷೆ ಬರದ ಈ ಸಿಬ್ಬಂದಿಗಳನ್ನು 5 ದಿನಗಳಲ್ಲಿ ಬೇರೆ ಕಡೆ ವರ್ಗಾಯಿಸಿ ಕನ್ನಡ ಭಾಷೆಯಲ್ಲಿ ಮಾತನಾಡುವ ಸಿಬ್ಬಂದಿಗಳನ್ನು ನೇಮಿಸಲು ತಕ್ಷಣ ವೇದಿಕೆ ಒತ್ತಾಯಿಸಿದೆ. ವಿಫಲವಾದಲ್ಲಿ ರೈತರ ಸಹಯೋಗದಲ್ಲಿ ನಗರದ ಹತ್ತಿ ಖರೀದಿ ಕೇಂದ್ರದ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಅನಿವಾರ್ಯ ಎಂದು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿಯನ್ನ ಸಿಂಧನೂರು ತಹಶೀಲ್ದಾರರಿಗೆ ನೀಡಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸುರೇಶ್ ಗೊಬ್ಬರ್ಕಲ್, ನಗರ ಘಟಕ ಅಧ್ಯಕ್ಷ ದಾವಲಾ ಸಾಬ್ ದೊಡ್ಮನಿ ಮತ್ತು ಉಪಾಧ್ಯಕ್ಷ ಹನುಮೇಶ ತಿಪ್ಪನಹಟ್ಟಿ, ನಗರ ಘಟಕ ಉಪಾಧ್ಯಕ್ಷ ರಾಘವೇಂದ್ರ, ತಾಲೂಕು ಕಾರ್ಯಾಧ್ಯಕ್ಷ ಹನುಮೇಶ್ ಗೀತಾ ಕ್ಯಾಂಪ್ ಮತ್ತು ತಾಲೂಕು ಸಂಚಾಲಕ ಮಹಿಬೂಬ್ ಕೆಂಗಲ್, ವಿದ್ಯಾರ್ಥಿ ಘಟಕ ಅಧ್ಯಕ್ಷ ಆಂಜನೇಯ ದೇಸಾಯಿ, ರೈತ ಘಟಕ ಅಧ್ಯಕ್ಷ ಖಾದರ್ ಖಾನ್, ಬೀದಿ ಬದಿ ವ್ಯಾಪಾರಸ್ಥರ ಅಧ್ಯಕ್ಷ ವಿಶ್ವನಾಥ್, ವಾರ್ಡ್ ನಂಬರ್ 23ರ ಅಧ್ಯಕ್ಷ ಮೌಲಾಲಿ, ಇನ್ನು ಅನೇಕರು ಇಲ್ಲಿ ಉಪಸ್ಥಿತರಿದ್ದರು. ವರದಿ ವೆಂಕಟೇಶ ನಾಯಕ, NKS ಟಿವಿ, ಸಿಂಧನೂರು. ಇಲ್ಲಿ ರೈತರು ಗೊತ್ತಾಗೋದು ಏನ್ ಮಾಡ್ತೀವಿ? ಅಲ್ಲ ನೀ ಎಷ್ಟು ವರ್ಷ ಬಂದಿಲ್ಲಿ? ಅಲ್ಲ ನೀ ಎಷ್ಟು ವರ್ಷ ಬಂದ? ಕನ್ನಡ ಮಾತಾಡ, ನೀ ಕನ್ನಡ ಮಾತಾಡ. ಅಲ್ಲ ಇಲ್ಲ 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 ತಡ್ರಿ, ಇಲ್ಲ ಬರ್ಲಿಲ್ಲ ತಡ್ರಿ 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 ಮಕ್ಕ ತೋರ್ಸಕತ್ತ ಬೇಸ ತೋರ್ಸಿ. ಇಲ್ಲ ಮಕ್ಕ ತೋರ್ಸ್ಲಿ. ಆಯ್ತು ಆಯ್ತಪ್ಪ ಆಯ್ತು. ಇಲ್ಲಿ ಸಮಸ್ಯೆ ಕೇಳಕ್ ಬಂದ್ರೆ ಮಾತಾಡ್ತಾರೆ. ಯಾರು ಮಾತಾಡಲ್ಲ. ಇಲ್ಲ ಇಲ್ಲ ಕರ್ಸ್ರಿ ಎಲ್ಲ ಬೇಡ ಬೇಡ ಸರ್ ಮಾತಾಡ್ಲಿಕ್ಕೆ ಬಂದ್ ಮಾಡೋ ಏನಿದೇನ ಯಾವ್ದಾನ ಅಲ್ಲಿ ಆಂಧ್ರ ರಾಜ್ಯ ಅಲ್ಲದೆ. ಅಯ್ಯೋ ಹಂಗೆ ಮಾಡಕತ್ತ ಕರ್ನಾಟಕ ರೈತರೇನ ಮತ್ತೆ ಅವ್ನು ಕೇಳಿದಂಗ ತಹಸೀಲ್ದಾರ್ ಕರ್ಸಲಿಕ್ರ ನಾವು ಮನವಿ ಬರೀ ರೈತರೇ ನಾಳೆ ಹೋಗ್ಬೇಕು. ನಾನು ಹೋಗಿ ನಾನು ಮುಂಜಾನೆ 10 ಗಂಟೆಗೆ ನಾನು ಕೊಪ್ಪಳ ನಮ್ದು ಐತ್ರಿ, ನಾಳೆ ಬಂದೈತಿ ಸೋಮವಾರ ಬಂದ ಐತಿ ನನಗೆ ಹೋಗಿ ನಾನೇ ಬಂದಿಲ್ಲ. ಮೋಡೆ ಬಂದಿಲ್ಲ ಮೋಡೆ ಒಳಗೆ ಅಲ್ಲಿದ್ದು ನೋಡಿದೆ, ಆದ್ರೆ ಫುಲ್ ಅಲ್ಲಿದ್ದೀನಿ. ಪರಿಶೀಲನೆ ಮಾಡಿದ ನಂತರ ಮತ್ತೊಂದು ದರ ಕಡಿಮೆ ದರ ನಿಗದಿ ಮಾಡುತ್ತಾರೆ. ಇದರಿಂದ ರೈತರಿಗೆ ಖರೀದಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತಿದ್ದು ಈ ಹತ್ತಿ ಕೇಂದ್ರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ರೈತರನ್ನು ಆತಂಕಕ್ಕೆ